ಇವತ್ತು ರಕ್ತಚಂದ್ರ ಗ್ರಹಣ ಖಗೋಳದಲ್ಲಿ ಭಾರಿ ವಿಸ್ಮಯ ಇವತ್ತು ಆಗುವಂಥದ್ದು. ಹಾಗಾದ್ರೆ ಈ ಒಂದು ರಕ್ತಚಂದ್ರ ಗ್ರಹಣ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಪ್ರಮುಖವಾಗಿ ಚಂದ್ರಗ್ರಹಣ ಯಾವೊಂದು ಕಾರಣದಿಂದಾಗಿ ಉಂಟಾಗುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಹಿರಿಯ ವಿಜ್ಞಾನಿ ಹಾಗೆ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಗ್ರಹಣ ಅಂದ್ರೆ ಒಂದ್ ರೀತಿಯಲ್ಲಿ ಕೌತುಕ, ಎಲ್ಲರೂ ಕೂಡ ಅಂದ್ರೆ ಅದನ್ನ ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇರ್ತೀವಿ. ಅದರಲ್ಲೂ ಕೂಡ ಇವತ್ತು ರಕ್ತಚಂದ್ರ ಗ್ರಹಣ, ಈ ಒಂದು ರಕ್ತಚಂದ್ರ ಗ್ರಹಣ ಯಾವೊಂದು ಕಾರಣದಿಂದಾಗಿ ಉಂಟಾಗ್ತಾ ಇದೆ ಸರ್? ನೋಡಿ, ಗ್ರಹಣ ಅಂದರೆ ಸಾಮಾನ್ಯವಾಗಿ ಅರ್ಥೈಸ್ಬೇಕಾದ್ರೆ ಇವಾಗ ನಾವು ಗ್ರಹಣ ಅನ್ನೋ ಪದನ ಸೂರ್ಯ ಚಂದ್ರರಿಗೆ ಅನ್ವಯಿಸ್ತೀವಿ. ನಾವು ಬೇರೆ ಯಾವುದಕ್ಕೂ ಗ್ರಹಣ ಅನ್ನೋ ಪದ ಅನ್ವಯಿಸಲ್ಲ. ಸೂರ್ಯ, ಚಂದ್ರ, ಭೂಮಿ ಇವು ಮೂರು ಒಂದಕ್ಕೊಂದು ಹೊಂದಿಕೊಂಡಂತೆ ಯಾವುದೋ ಒಂದು ಕ್ರಮದಲ್ಲಿ, ಆರ್ಡರ್ನಲ್ಲಿ, ಒಂದರ ಮುಂದೆ ಒಂದು ಬಂದು ಒಂದರ ಬದಿಯಲ್ಲಿ ಒಂದು ಬಂದು ಮೂರು ಸರಳ ರೇಖೆನಲ್ಲಿದ್ದಾಗ ಯಾವುದೋ ಒಂದು ಆಕಾಶ ಕಾಯದ ಮೇಲೆ ಭೂಮಿ ಮೇಲೋ ಅಥವಾ ಚಂದ್ರನ ಮೇಲೋ ಸೂರ್ಯನ ಬೆಳಕು ಬೀಳದಿದ್ರೆ ಆವಾಗ ಉಂಟಾಗುತ್ತಲ್ಲ ಪರಿಸ್ಥಿತಿ, ಅದಕ್ಕೆ ಗ್ರಹಣ ಅಂತ ಹೇಳ್ತೀವಿ. ಇವತ್ತು ರಾತ್ರಿ ಸೆಪ್ಟೆಂಬರ್ 7, 2025 ಭಾನುವಾರ ರಾತ್ರಿ ಪೂರ್ಣ ಚಂದ್ರಗ್ರಹಣ ಇದೆ. ಅಂದರೆ ಬ್ಲಡ್ ಮೂನ್ ಅಂತ ಹೇಳ್ತಾ ಇದ್ದಾರೆ. ಇದು ಜನಪ್ರಿಯವಾಗಿರುವಂಥ ಹೆಸರು ಅಷ್ಟೇ. ಇದು ಬ್ಲಡ್ಡು ಇಲ್ಲ, ಏನೂ ಇಲ್ಲ, ಅಲ್ಲಿ ರಕ್ತ ಅಲ್ಲ. ಚಂದ್ರ ಈ ಒಂದು ಸನ್ನಿವೇಶದಲ್ಲಿ 1 ಗಂಟೆ 22 ನಿಮಿಷಗಳ ಕಾಲ ರಕ್ತವರ್ಣ ಅಥವಾ ತಾಮ್ರ ಮಿಶ್ರಿತ ಕಿತ್ತಳೆ ಬಣ್ಣದಾಗಿ ಕಾಣಿಸ್ತಾನೆ. ಇವತ್ತಿನ ಪರಿಸ್ಥಿತಿ ಈ ರೀತಿ ಇದೆ ನೋಡಿ. ಅದು ಸೂರ್ಯ ಅಂದ್ಕೊಳ್ಳೋಣ, ಬಲ್ಪು. ಇದು ಭೂಮಿಯ ಹಿಂದೆ ಚಂದ್ರ ಇದೆ ನೋಡಿ. ಸೂರ್ಯನ ಬೆಳಕಿನಿಂದ ಚಂದ್ರನನ್ನು ಭೂಮಿ ಮರೆ ಮಾಡಿಬಿಟ್ಟಿದೆ, ಬೀಳ್ತಾ ಇಲ್ಲ, ನೆರಳಿನಲ್ಲಿದೆ ನೋಡಿ ಇಲ್ಲಿ ಚಂದ್ರ. ಇವತ್ತು ರಾತ್ರಿ ಇದೇ ಆಗೋದು. ಹಾಗಾಗಿ ಆದರೆ ಬರೀ ಭೂಮಿ ಏನಾದರೂ ಇದ್ದರೆ ಇಲ್ಲಿ ಇದು ಚಂದ್ರನ ಮೇಲೆ ಬೆಳಕೆ ಬೀಳದೆ ಗ್ರಹಣದ ವೇಳೆಯಲ್ಲಿ ಚಂದ್ರ ಕಾಣಿಸಲೇಬಾರ್ದಾಗಿತ್ತು. ಸಂಪೂರ್ಣ ಚಂದ್ರಗ್ರಹಣದ ವೇಳೆಯಲ್ಲಿ ಅಂದರೆ ಸೂರ್ಯನ ಬೆಳಕನ್ನು ತಡೆದು ಭೂಮಿ ದಟ್ಟವಾದ ನೆರಳು ಅಂಬ್ರ ಅಂತ ಉಂಟು ಮಾಡುತ್ತಲ್ಲ, ಅದ್ರ ಒಳಗಡೆ ಇದ್ರೂ ಚಂದ್ರ ನಮಗೆ ಕಾಣಿಸ್ತಾನೆ. ಹೆಂಗೆ ಸಾಧ್ಯ ಅಂದರೆ ಭೂಮಿ ವಾತಾವರಣ ರಹಿತವಾಗಿಲ್ಲ. ಭೂಮಿಗೆ ಒಂದು ವಾತಾವರಣ, ಅಟ್ಮಾಸ್ಫಿಯರ್ ಇದೆ, ಅದರಲ್ಲಿ ಆಕ್ಸಿಜನ್ ಇದೆ. ಆ ಆಕ್ಸಿಜನ್ನೇ ನಾವಿವತ್ತು ಉಸಿರಾಡ್ತಾ ಇದ್ವಿ. ಈ ವಾತಾವರಣ ಇರೋದ್ರಿಂದಾನೇ ಇವತ್ತು ನಮಗೆ ಚಂದ್ರ ಗ್ರಹಣದ ವೇಳೆಯಲ್ಲಿ ಕಾಣಿಸೋದು. ಯಾಕಂದರೆ ಸೂರ್ಯನಿಂದ ಬಂದ ಬೆಳಕಿನಲ್ಲಿ 7 ಬಣ್ಣಗಳಿರುತ್ತೆ. ಅದರಲ್ಲಿ ನೀಲಿ ಭಾಗದ ಬೆಳಕು ಚದುರ ಹೋಗುತ್ತೆ ಬೇರೆ ಬೇರೆ ದಿಕ್ಕಿನಲ್ಲಿ. ಆದರೆ ಬೇರೆ ಹಾದು ಹೋಗ್ಬೋದು ಇನ್ನು ಕೆಲವು ಬಣ್ಣಗಳು. ಆದರೆ ಈ ಕೆಂಪು ಬಣ್ಣದ ಬೆಳಕಿದೆಯಲ್ಲ, ಇದು ವಾತಾವರಣನ ಹಾದು ಬರುವಾಗ ಬಾಗಿ ನೋಡಿ, ಹೀಗೆ ಹಾದು ಹೋಗ್ಬಿಡಲ್ಲ. ಭೂಮಿಯನ್ನು ಹಾದು ಹೋಗೋಕ್ಕಾಗಲ್ಲ. ಭೂಮಿ ವಾತಾವರಣ ಇಲ್ಲೊನ್ನೋದಷ್ಟು ಉದ್ದ ಇದೆ. ಇಲ್ಲಿ ಬಂದಾಗ ಹೀಗೆ ಒಟ್ಟಾಗಿದ್ದರೆ ಚಂದ್ರ ಕಾಣಿಸ್ತಾರೆ ನೋಡಿ. ಕೆಂಪು ಬಣ್ಣದ ಬೆಳಕು ಹಿಂಗೆ ಬಂದು ಬಾಗಿ ಚಂದ್ರನ ಮೇಲೆ ಬೀಳುತ್ತೆ. ಅಲ್ಲಿಂದ ತಿರ್ಗಾ ಭೂಮಿ ಮೇಲಿರೋ ನಮ್ಮ ಕಣ್ಣನ್ನು ತಲುಪುತ್ತೆ. ಹಾಗಾಗಿ ಚಂದ್ರ ರಕ್ತವರ್ಣದ್ದಾಗಿ ನಮಗೆ ಕಾಣಿಸ್ತಾನೆ. ಇದು 1 ಗಂಟೆ 22 ನಿಮಿಷಗಳ ಕಾಲ, ಅಂದರೆ ಇವತ್ತು ರಾತ್ರಿ 11ರಿಂದ 12:22 ತನಕ ನಡೆಯುತ್ತೆ. ಗ್ರಹಣ ಪ್ರಾರಂಭ ಆಗೋದು 8:58ಕ್ಕೆ, ಗ್ರಹಣ ಬಿಡೋದು ನಾಳೆ ಬೆಳಗಿನ ಜಾವ 2:25ಕ್ಕೆ. ಆದರೆ ನಮಗೆ ಗ್ರಹಣ ಪ್ರಾರಂಭವಾಗಿದೆ ಅಂತ ಗೊತ್ತಾಗೋದು 9 ಗಂಟೆ 57 ನಿಮಿಷಕ್ಕೆ. ಅದಾದಮೇಲೆ ತಿರ್ಗಾ ಗ್ರಹಣ ಬಿಟ್ಟಿದೆ ಅಂತ 1 ಗಂಟೆ 26 ನಿಮಿಷಕ್ಕೆ ಅನ್ಕೋತೀವಿ. ಆದರೆ ಗ್ರಹಣ ಸಂಪೂರ್ಣವಾಗಿ ಮುಗಿಯೋದು 2 ಗಂಟೆ 25 ನಿಮಿಷಕ್ಕೆ ನಾಳೆ ಬೆಳಗಿನ ಜಾವ. ಹಾಗಾಗಿ 5 ಗಂಟೆ 27 ನಿಮಿಷಗಳ ಕಾಲ ಇದು ವ್ಯಾಪಿಸಿರುತ್ತೆ. ಆದರೆ ಬ್ಲಡ್ ಮೂನ್ ಕಾಣೋದು 11ರಿಂದ 12:22. ಸರ್, ಅಂದ್ರೆ ಪ್ರತಿ ಬಾರಿ ಗ್ರಹಣ, ಚಂದ್ರಗ್ರಹಣ ಆದಾಗ ಚಂದ್ರ ಕೆಂಪು ಬಣ್ಣದಲ್ಲೇ ಕಾಣಿಸ್ತಾನ, ಇಲ್ಲ ವಿಶೇಷವಾಗಿ ಈ ಸಲ ಕಾಣಿಸ್ತಾ ಇರೋದು ಹೇಗೆ ಸರ್? ಸಂಪೂರ್ಣ ಚಂದ್ರಗ್ರಹಣ ಆದಾಗ ಬಹುಮಟ್ಟಿಗೆ ಇದೇ ಬಣ್ಣದಲ್ಲಿ, ಬಹುಮಟ್ಟಿಗೆ ಅಂದರೆ ವಾತಾವರಣದಲ್ಲಿ ಎಷ್ಟರ ಮಟ್ಟಿಗೆ ಧೂಳಿ ಇರುತ್ತೆ, ಈ ಜ್ವಾಲಾಮುಖಿಗಳಿಂದ ಏನಾದರೂ ಬಂದಂತಹ ಧೂಳೇನಾರಿರುತ್ತೆ ಅದನ್ನು ಅವಲಂಬಿಸಿ, ಅಥವಾ ವಾತಾವರಣ ಕೆಲ ಮಟ್ಟಿಗೆ ಕೆಲ ವಸ್ತುಗಳಿಂದ ಕಲುಷಿತವಾಗಿದೆಯೇ, ಇದನ್ನೆಲ್ಲ ಅವಲಂಬಿಸಿ ಚಂದ್ರ ಹಳದಿ ಬಣ್ಣ ಆಗಿರ್ಬೋದು, ಪ್ರಖರವಾಗಿ ಕಾಣಿಸ್ಬೋದು ಕೆಂಪು ಬಣ್ಣದಲ್ಲಿ, ಅಥವಾ ಮಂಕಾಗಿ ಕಾಣಿಸ್ಬೋದು ಕೆಂಪು ಬಣ್ಣದಲ್ಲಿ, ಅದೆಲ್ಲ ಆಗ್ಬೋದು. ಆದರೆ ಬಹುಮಟ್ಟಿಗೆ ಅದೇ ಬಣ್ಣದಲ್ಲೇ. ಅಂದರೆ ಈ ಹಿಂದೆ ಯಾವಾಗಾದರೂ ಕಾಣಿಸುತ್ತೆ ಅಂದರೆ ಬ್ಲಡ್, ಅಂದರೆ ಈ ವರ್ಷದಲ್ಲಿ ಯಾವಾಗಲೂ? ಈ ವರ್ಷದಲ್ಲಿ ಅಂದರೆ ನಮಗೆ ಕಾಣಿಸಿಲ್ಲ. ತಿರ್ಗಾ ಭಾರತದಿಂದ ಕಾಣಿಸ್ಬೇಕು ಅಂದರೆ ಇದೇ ಬ್ಲಡ್ ಮೂನು 2028 ಡಿಸೆಂಬರ್ ಕೊನೆ ದಿನ ತನಕ ಕಾಯಬೇಕು.
ಸರ್ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಜನರು ಯಾವ ರೀತಿಯಲ್ಲಿ ವೀಕ್ಷಣೆ ಅಂದ್ರೆ ಕೆಲವ್ರಿಗೆ ಇರುತ್ತೆ ಸೂರ್ಯಗ್ರಹಣ ಆದ್ರೆ ನಾವು ಬರಿಗಣ್ಣಲ್ಲಿ ನೋಡಕ್ ಆಗಲ್ಲ ಅಂತ ಹೇಳಿ, ಆದ್ರೆ ಚಂದ್ರಗ್ರಹಣದ ಪ್ರಕಾರ ಅಷ್ಟು ಇರೋದಿಲ್ಲ. ಸೊ ಹೀಗಾಗಿ ಜನರು ಯಾವ ರೀತಿಯಲ್ಲಿ ನೋಡ್ಬೋದು? ಜನರು ತಮ್ಮ ಮನೆಗಳ ಮೇಲೇನೆ ಹೋಗಿ ತಾರಸಿಯಿಂದ ಟೆರೆಸಿಂದ ಬರಿಗಣ್ಣಿಂದ ನೋಡ್ಬೋದು, ಏನೂ ಆಗೋದಿಲ್ಲ. ಸೂರ್ಯಗ್ರಹಣವನ್ನು ಸೂರ್ಯನನ್ನು ದಯಮಾಡಿ ನೆಟ್ಟಗೆ ನೇರವಾಗಿ ನಿರಂತರವಾಗಿ ನೋಡಬೇಡಿ. ಬೆಳಕು ಪ್ರಖರವಾಗಿ ಬರೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ, ಘಾಸಿ ಆಗುತ್ತೆ ಅಂತ, ಇನ್ನೇನು ಇಲ್ಲ ಅಷ್ಟೇ. ಇನ್ನೇನು ಮಾಯಾಮಂತ್ರ ಏನು ಹೇಳ್ತಾ ಇಲ್ಲ ನಾನು. ಆದರೆ ದ ಥಿಂಗ್ ಇಸ್ ಆ ರೀತಿ ನೋಡೋದು ತರವಲ್ಲ ಅಂತ ಸೂರ್ಯನ. ಇದು ಚಂದ್ರಗ್ರಹಣ ನೋಡೋದಕ್ಕೆ ಏನೂ ತೊಂದರೆ ಇಲ್ಲ. ಇವತ್ತು ರಾತ್ರಿ ಮನೆಗಳ ಮೇಲಿಂದಾನೆ ಮೇಲೆ ಹೋಗ್ಬಿಟ್ಟು ನೋಡಿ ಆನಂದಿಸ್ಬೋದು. ಎಲ್ಲಿ ಕಾಣಿಸುತ್ತೆ ನಿಮಗೆ? ಇನ್ನು 3.5 ವರ್ಷ ಕಾಣಿಸಲ್ಲ ಇದು. ಅದು ಇಡೀ ಭಾರತಾದ್ಯಂತ ಕಾಣಿಸ್ತಾ ಇದೆ. ಜಗತ್ತಿನ ಒಟ್ಟು ಜನಸಂಖ್ಯೆಯ 88% ಭಾಗ ಅಂದರೆ ಸುಮಾರು 700 ಕೋಟಿ ಜನ ನೋಡ್ಬೋದು. ಇದು ಯಾವುದಾದ್ರೂ ಒಂದು ಹಂತನ ನೋಡ್ಬೋದು. ಸರ್ ಅಂದ್ರೆ ನೀವೇ ಹೇಳ್ತಾ ಇದ್ರಿ ಪ್ರತಿ ತಿಂಗಳು ಕೂಡ ಈ ರೀತಿಯಲ್ಲಿ ಒಂದೇ ರೇಖೆಯಲ್ಲಿ ಗ್ರಹಗಳು ಸೂರ್ಯ ಚಂದ್ರ ಎಲ್ಲ ಬಂದು ಸೇರುತ್ತೆ, ಆದ್ರೂ ಕೂಡ ಗ್ರಹಣ ಉಂಟಾಗೋದಿಲ್ಲ ಅಂತ. ಅದಕ್ಕೆ ಏನಾದ್ರು ಕಾರಣ ಇದೆಯಾ? ಹೇಗೆ? ಅದಕ್ಕೇನೆ ನಾನು ಹೇಳಿದ್ನಲ್ಲ, ಒಂದೇ ಸರಳ ರೇಖೆಯಲ್ಲಿ 3 ಬಂದುಬಿಟ್ರೆ ತೊಂದರೆನೇ ಇಲ್ಲ, ಅವಾಗ ಗ್ರಹಣ ಆಗೇ ಆಗುತ್ತೆ. ಆದರೆ ಭೂಮಿ ಸೂರ್ಯನನ್ನು ಸುತ್ತೋ ಸಮತಲ ಏನಿದೆಯೋ ಪ್ಲೇನ್, ಗ್ರಾಮಫೋನ್ ತಟ್ಟೆ ಥರ ಅಂತ ಅನ್ಕೋಬೇಕು. ಗ್ರಾಮಫೋನೇ ಗೊತ್ತಿರಲ್ಲ ಎಲ್ರಿಗೂ, ಹಾಗಾಗಿ ತಟ್ಟೆ ಅಂತ ಅಂದ್ಕೊಳ್ಳಿ. ಒಂದು ತಟ್ಟೆ ಇರುತ್ತಲ್ಲ, ಅಥವಾ ನಾವು ಚಪಾತಿ ಲಟ್ಸೋ ಮಣೆ ಇರುತ್ತಲ್ಲ, ಅದು ಪ್ಲೇನ್ ಟೇಬಲ್ ಥರ ಇರುತ್ತೆ. ಆ ರೀತಿ ಒಂದು ಸಮತಲದಲ್ಲಿ ಸೂರ್ಯನನ್ನು ಭೂಮಿ ಸುತ್ತುತ್ತಾ ಇದೆ. ಅದೇ ರೀತಿ ಚಂದ್ರ ಭೂಮಿನ ಮತ್ತೊಂದು ಸಮತಲದಲ್ಲಿ ಸುತ್ತದೆ. ಇವೆರಡು ಒಂದು ಕೋನದಲ್ಲಿ, ಒಂದು ಆ್ಯಂಗಲಲ್ಲಿ ವಾಲ್ಕೊಂಡಿದೆ. ಹಾಗಾಗಿ ಪ್ರತಿ ಹುಣ್ಣಿಮೆ ದಿವಸನೂ ಚಂದ್ರಗ್ರಹಣ ಆಗಲ್ಲ, ಪ್ರತಿ ಅಮಾವಾಸ್ಯೆ ದಿವಸನೂ ಸೂರ್ಯಗ್ರಹಣ ಆಗಲ್ಲ. ಯಾವಾಗಲೂ ಒಂದು ಪರಿಸ್ಥಿತಿನಲ್ಲಿ ವಿರಳವಾಗಿ ಸೂರ್ಯ ಚಂದ್ರ ಭೂಮಿ, ಸೂರ್ಯ ಚಂದ್ರ ಭೂಮಿನೇ ಇರ್ಬೋದು, ಅಥವಾ ಸೂರ್ಯ ಭೂಮಿ ಚಂದ್ರನೇ ಇರ್ಬೋದು, ಒಂದು ಸರಳ ರೇಖೆನಲ್ಲಿ ಬಂದಾಗ ಗ್ರಹಣಗಳು ಆಗುತ್ತೆ. ಓಕೆ ಸರ್, ಇದಿಷ್ಟು ಏನು ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಅವರ ಮಾತಾಗಿದೆ. ಅಂದರೆ ಇಡೀ ಪ್ರಪಂಚದ 88% ಜನರು ಈ ಒಂದು ಚಂದ್ರಗ್ರಹಣವನ್ನ ಕಣ್ತುಂಬಿಕೊಳ್ಬಹುದಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಈ ಒಂದು ಆಗಸದಲ್ಲಿ ನಡೆಯುವಂತಹ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳಿ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.